ಕೈಕಾ, ಮೋಹದ ರಸಿಯ ಸವಿ ಮಾತುಗಳಿಗೆ ಮರುಳಾದ ದಶರಥ ಜ್ಯೇಷ್ಠ ಪುತ್ರನನ್ನು ಕಾಡಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟಿದ ದಶರಥ ಎಂದು ಈ ಲೋಕದ ಜನರೆಲ್ಲರೂ ನನ್ನನ್ನು ನಿಂದಿಸುವುದಿಲ್ಲವೇ ಕೈಕಾ? ನಿಂದಿಸಲಿ ಬಿಡಿ, ನನ್ನನ್ನು ನಿಂದಿಸುವುದಿಲ್ಲವೇ? ಬೇಡ ಬೇಡ ಕೈಕಾ, ನಿನ್ನಿಷ್ಟದಂತೆ ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟುತ್ತೇನೆ. ಕಟ್ಟಲೇಬೇಕು. ರಾಮನನ್ನು ಮಾತ್ರ ವನವಾಸಕ್ಕೆ ಆಜ್ಞಾಪಿಸಬೇಡ ದೇವಿ. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಯ್ಯೋ 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 ಪ್ರಾಣೇಶ್ವರ, ಈ ನಿಮ್ಮ ಗೋಳನ್ನು ನಾನು ಕೇಳಲಾರೆ. ಈಗ ತಾನೇ ಏನಾಯ್ತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ನಾನೇ ಬಿಟ್ಟು ಬಿಡುತ್ತೇನೆ. ಕೈಕಾ ಕೈಕಾ, ರಾಮನ ಮೇಲಿಟ್ಟಿದ್ದ ನಿನ್ನ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ, ಏನಾದವು? ಪ್ರೀತಿ ವಿಶ್ವಾಸಗಳೆಲ್ಲ ಏನಾದವೆ? ಅವೆಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಛೀ! ಕುಲಘಾತಕಿ ಕುಲಘಾತಕಿ ಪ್ರಾಣೇಶ್ವರ, ನನ್ನದು ಕಪಟ ನಾಟಕವೋ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ಈ ಸೂರ್ಯ ವಂಶವನ್ನೇ ನುಂಗಲು ಬಂದಿರುವ ಮೋಹಮಾರಿ. ಪ್ರಾಣೇಶ್ವರ, ತೊಲಗಾಚೆ, ಹೊರಟು ಹೋಗುವ ಮುಖವನ್ನು ತೋರಿಸಬೇಡ. ನೋಡಿ, ನೀವೆಷ್ಟೇ ಗೋಳಾಡಿದರು ನನ್ನ ಮನಸ್ಸು ಬದಲಾಗಲಾರದು. ಅದಕ್ಕೆ ಹೇಳಲಿಲ್ಲವೇ, ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ಡಂಗೂರದ ಮೂಲಕ ರಾಜ್ಯಗಳೆಲ್ಲ ಸಾರಿಬಿಡುವುದು. ಕೈಕಾ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನನ್ನ ಕೋಪವು ಮಿತಿ ಮೀರಿ ನನ್ನಿಂದ ಅನಾಹುತವಾಗುವುದಕ್ಕಿಂತ ಮೊದಲೇ ಹೊರಟು ಹೋಗು, ತೊಲಗಾಚೆ. ರಾಮ, ಅಮ್ಮ. ರಾಮ, ಜನಕನ ಈ ದಿನ ಈ ರೀತಿಯಾಗಿ ಬೇರೆ ಹಾಗೆಲ್ಲೂ ಕಾರಣವೇನು ತಾಯಿ? ಕಾರಣವಿಲ್ಲ ರಾಮಚಂದ್ರ. ನನಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು ನಿಮ್ಮ ಜನಕರು. ಅಸಂಭವ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ. ತಂದೆಯವರು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು. ಹೇಳ್ತಾಯಿ, ನಾನು ಅದನ್ನು ನಡೆಸಿಕೊಡುತ್ತೇನೆ. ಓಹೋ, ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಇನ್ನು ಮಗನ ಪರೀಕ್ಷೆ ಆಗಬೇಕೇನು? ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಅಭಿಷ್ಟವೇನೆಂದು ಹೇಳು. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಹಾಗಾದರೆ ಸಂತೋಷವೇ. ಕೇಳು ರಾಮಚಂದ್ರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಾನು ಕೇಳಿಬಲ್ಲೆನು. ಆ ವರಗಳನ್ನೇ ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ರಾಮ, ಈ ಅಲ್ಪ ವಿಚಾರಕ್ಕೆ ತಂದೆಯವರು ಈ ರೀತಿ ವ್ಯಥೆಪಡುತ್ತಿರುವರೆ ಭರತನ್ಯಾರು, ನಾನ್ಯಾರು? ಯಾರಾಳಿದರೇನು ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನಂತೆ ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗ. ಇನ್ನು ನಿಮ್ಮ 2ನೇ ವರ? ಇನ್ನು 2ನೆಯ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನಷ್ಟೇ. ಸಪ್ತಾಂಗರಿಂದೊಪ್ಪುವಿ ಸಾಮ್ರಾಜ್ಯ ಬಾರಮ
ತರಿಪುದಂದ ತಿಸಿದ ಮಾತೆ ನೀನು ಅಮ್ಮ ಅಮ್ಮ ರಾಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ತರಿಪುದಂದ ತಿಸಿದ ಮಾತೆ ನೀನು ಅಮ್ಮ ಅಮ್ಮ ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ವೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ವರೆಲ್ಲ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನು ಅಮ್ಮ ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪದಲ್ಲಿಯನಗಿದ್ದ ಮಾತೆ ನೀನು ಅಮ್ಮ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಭೂತೆ ನಿಶ್ಚಯತೆ ವನವಾಸ ಒಪ್ಪಿದೆ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ ಅಮ್ಮ 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 ರಾಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯ ಭಾರವನ್ನು ನಾನು ಆಳಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವನು. ಈ ವಿಚಾರವನ್ನು ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿಬರುವೆನು. ಅಮ್ಮ, ರಾಮ, ನಾನು ಬರುವ ತನಕ ತಂದೆಯವರ ರಕ್ಷಣಾ ಬರು ನಿಮ್ಮನ್ನೇ ಹೊಂದಿರುವುದು ತಾಯಿ. ನೀನೇನೂ ಯೋಚಿಸಬೇಡ, ಅವರನ್ನು ನಾನು ನೋಡಿಕೊಳ್ಳುವೆ. ನೀನು ಮೊದಲು ವನವಾಸಕ್ಕೆ ಹೊರಡುವ ಸಿದ್ಧತೆ ಮಾಡಿ.